ಹಾಯ್ ಗಾಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಬಿಗ್ ಬಾಸಿಂದ ಯಾರು ಹೊರಗಡೆ ಹೋಗ್ಬೋದು ಅಂತ. ನಾಮಿನೇಟ್ ಆಗಿರೋದು ಬಂದು ಜಾಹ್ನವಿ, ರಕ್ಷಿತಾ, ಧನುಷ್ ಗೌಡ, ಅಶ್ವಿನಿ ಗೌಡ, ಮಲ್ಲು ಸ್ಪಂದನ ಆ್ಯಂಡ್ ಅಭಿ ಅಶ್ವಿನಿ, ಮಂಜು ಅಂಡ್ ರಶಿಕಾ. ಮೊದಲನೇದು ಜಾಹ್ನವಿ ಅವರು ಇವರ ಬೇಕು ಅಂತಲೇ ಸ್ವಲ್ಪ ಜಗಳ ಮಾಡೋದಕ್ಕೆ ಹೋದರು. ಒಂಥರ ಮನೇಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿದ್ರು. ಈ ವಾರ ಆ್ಯಕ್ಟಿವ್ ಆಗು ಇದ್ರೂ ಸಹ. ಎರಡನೇದು ಬಂದು ರಕ್ಷಿತ್ ಅವರು ಈ ಮಂಗಳೂರು ಸೈಡಿಂದ ಬಂದಿರೋದ್ರಿಂದ ಇವ್ರಿಗೆ ಒಂಥರ ಮಾತಾಡೋದು ತುಂಬ ಚೆನ್ನಾಗಿದೆ. ಅದರಿಂದ ಮಂಗಳೂರು ಕಡೆ ಅವ್ರ ಸಪೋರ್ಟು ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಇವ್ರು ಈ ವಾರ ಹೋಗೋ ಚಾನ್ಸ್ ಅಂತೂ ಇಲ್ಲ. ಮೂರನೇದು ಬಂದು ಧನುಷ್ ಗೌಡ. ಇವರಂತೂ ಟಾಸ್ಕ್ ಅಂತ ಬಂದರೆ ಒಂಥರ ರಾಕ್ಷಸ್ ಅಂತಾರ ಆಡ್ತಾ ಇದ್ದಾರೆ. ಒಂಥರ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದರಿಂದ ಇವರಂತೂ 100% ಹೋಗೋ ಚಾನ್ಸ್ ಅಂತೂ ಇಲ್ಲ. ಇನ್ನು ಎರಡನೇದು ಅಶ್ವಿನಿ ಗೌಡರಂತೂ ಒಂಥರ ಬೇಕು ಅಂತಾನೆ ಜಗಳ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ. ಆದರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂಥರ ಮನೇಲಿ ಏನಾದ್ರು ಆಕ್ಟಿವ್ ಆಗಿದ್ದು ಸ್ವಲ್ಪ ಬಿಗ್ ಬಾಸು ಸ್ವಲ್ಪ ಈ ಸತ ಏನಾದ್ರು ಮೂವ್ ಆಗ್ತಿದೆ ಅಂದರೆ ಅಶ್ವಿನಿ ಗೌಡ ಅವರಿಂದಾನೆ. ಇವ್ರೂ ಹೋಗೋ ಚಾನ್ಸೇ ಇಲ್ಲ. ನಾಲ್ಕನೇದು ಮಲ್ಲು ಅಂಡ್ ಸ್ಪಂದನ. ಇವರಂತೂ ವೇಸ್ಟಾಗಿ ಆಡ್ತಾ ಇದ್ದಾರೆ. ಸ್ಪಂದನ ಅವ್ರೂ ಆಕ್ಟಿವ್ ಆಗಿಲ್ಲ, ಮಲ್ಲು ಅವರಂತೂ ನಾನು ಮನೆಗೆ ಹೋಗ್ತೀನಿ ಆ ಥರ ಎಲ್ಲ ಹೇಳ್ತಿದ್ದಾರೆ. ಅದರಿಂದ ಇದು ಮಲ್ಲು ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕೆ ಪ್ರಾಬ್ಲಮ್ ಅಂತ ಆಗ್ಬೋದು ಅಂತಂದರೆ, ಯಾವಾಗಲೂ ಇವ್ರು ನಮ್ಮ ಮನೆಗೆ ಹೋಗ್ತೀನಿ, ಇಲ್ಲಿ ಯಾಕೋ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ನನಗೆ ಇರೋದಕ್ಕಾಗ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದ್ದರಿಂದ ಇವರು ನನ್ನ ಪ್ರಕಾರ ಹೋಗ್ಬೋದು. ಇವರು ನನ್ನ ಪ್ರಕಾರ 90% ಚಾನ್ಸ್ ಇದೆ ಹೋಗೋದಕ್ಕೆ. ನನ್ನ ಪ್ರಕಾರ ಇವರೇ ಹೋಗ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಇನ್ನು 6th ಅಭಿ ಆ್ಯಂಡ್ ಅಶ್ವಿನಿ. ಇವರು ಆಕ್ಟಿವ್ ಆಗಿದ್ದಾರೆ. ಅಭಿ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ, ಅಶ್ವಿನಿ ಅವರು ಸಹ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಅಂತ ಆಡೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಟಾಸ್ಕ್ಗಳಲ್ಲಿ ಈ ವಾರ. ಬಟ್ ಆದ್ರೂ ಸಹ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಮಂಜು ಅಂಡ್ ರಶಿಕಾ. ಇವರು ಈ ವಾರ ಸ್ವಲ್ಪ ಜಗಳ ಮಾಡಿ ಅಟ್ರಾಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರು. ಅಟ್ರಾಕ್ಟ್ ಆಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಅಟ್ರಾಕ್ಟ್ ಆಗಿರ್ಬೋದು ಎಲ್ಲ ಜನಗಳಿಗೂ. ಫಸ್ಟು ಈ ವಾರ ಹೋದರೆ ಮಂಜು ರಶಿಕಾ ಹೋಗ್ಬೋದು. ಇಲ್ಲ ಅಂತ ಅಂದರೆ ಮಲ್ಲು ಅಂಡ್ ಸ್ಪಂದನ. ಈ 2 ಜೋಡಿಲಿ ಯಾವ್ದಾದ್ರು ಒಂದು ಜೋಡಿ ಅಂತೂ ಕನ್ಫರ್ಮ್ ಆಗಿ ಹೋಗುತ್ತೆ. ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಕಮೆಂಟ್ ಮಾಡಿ. ಈ ವಾರ ಕಿಚ್ಚನ ಜೊತೆ ಯಾರು ಕಿಚ್ಚನ ಚಪ್ಪಾಳೆ ತಗೋಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ, ಅದನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮೂರನೇದು, ಈ ವಾರ ಕಿಚ್ಚವ್ರು ಯಾರಿಗೆ ಕ್ಲಾಸ್ ತಗೋಬೋದು? ನನ್ನ ಪ್ರಕಾರ ಕ್ರಾಕ್ರೋಸ್ ಸುದಿಯವರೇ ಕ್ಲಾಸ್ ತಗೋತಾರೆ. ಯಾಕೆ ಅಂತ ಅಂದರೆ ಅವರೇ ಬೇಡ್ಕೋತಾ ಇದ್ದಾರೆ. ಅವರೇ ಅಸುರಾಧಿಪತಿ ಅಂತ ಹೇಳಿದ್ರು, ಅವರೇ ಸರ್ವಾಧಿಕಾರಿ ಅಂತ ಹೇಳಿದ್ದಾರೆ. ಬಿಗ್ ಬಾಸೇ ಹೇಳಿದ್ರು ಸಹ ಅವರೇ ಹೋಗಿ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಬೇಡ್ತಾ ಇದ್ದಾರೆ. ಮಾಡಿ ಅಲ್ಲಲ್ಲ ಇಲ್ಲೆಲ್ಲ ಮಾಡಿ ಅಂತ ಬೇಡ್ತಾ ಇದ್ದಾರೆ. ಆ ಥರ ಬೇಡೋ ಅವಶ್ಯಕತೆನೇ ಇಲ್ಲ. ಅವರು ಅಧಿಪತಿ ಆಗಿರೋದ್ರಿಂದ ಅವ್ರು ಹೇಳೋ ಇದು ಒಂದು ಮಾತು ಹೇಳಿದ್ರೇ ಮಾಡಬೇಕು. ಆ ಥರ ಯಾರು ಸಹ ಮಾಡ್ತಾ ಇಲ್ಲ. ಅದರಿಂದ ಈ ವಾರ ಕ್ಲಾಸ್ ಅವ್ರಿಗೆ ತಗೋಬೋದು, ಕಾಕ್ರೋಚ್ ಸುದ್ದಿ ಅವ್ರಿಗೆ. ನೆಕ್ಸ್ಟು, ಈ ಸತ ಬಿಗ್ ಬಾಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಂತೂ ಇಲ್ಲ. ಓಕೆ ಗೈಸ್, ಪ್ಲೀಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಕೊಡಿ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.